ಸಮಾವೇಶ ಎಲ್ಲಿ ತನಕ ಬಂತು ಸರ್? ಅಹಿಂದ ಸಮಾವೇಶ ಅಹಿಂದ ಸಮಾವೇಶ ಅದು ಜನಾಂಗ ಮಾಡುವಂಥದ್ದು. ಅಹಿಂದ ಜನಾಂಗ ಸರ್ಕಾರದಿಂದ ನಾವೇನ್ ಮಾಡ್ತಾ ಇಲ್ಲ, ಸರ್ಕಾರದಿಂದ ಏನ್ ಮಾಡ್ತಾ ಇಲ್ಲ. ಮಾಡಿದ್ರೆ ನೋಡಿ ಈಗ ಎಲ್ಲಾರ್ಗೂ ಸರ್ವ ಸ್ವತಂತ್ರರು ಈ ದೇಶದಲ್ಲಿ ಹುಟ್ಟಿದಂತ ನಮ್ಮ ಅಂಬೇಡ್ಕರ್ ಅವರು ಕೊಟ್ಟಿರುವಂತ ಸಂವಿಧಾನನೇ ಆಗಿದೆ. ಎಲ್ಲ ಜಾತಿ ಜನಾಂಗಗಳು ಅವರು ಸಮಾವೇಶ ಮಾಡ್ಕೊಂಡು ಅವ್ರದ್ದೇನು ಬೇಡಿಕೆಗಳು ಸರ್ಕಾರದ ಮುಂದೆ ಇರಿಸೋದ್ರಲ್ಲಿ ಯಾವುದೇ ತಪ್ಪಿಲ್ಲ. ಅಹಿಂದ ಅವರು ಮಾಡ್ಬೋದು, ಲಿಂಗಾಯತರು ಸಹ ಮಾಡ್ಬೋದು, ಒಕ್ಕಲಿಗರು ಮಾಡ್ಬೋದು, ಯಾವುದೇ ಜನಾಂಗ ಸಹ ಅವ್ರ ಬೇಡಿಕೆಗಳಿಗೆ ಅನುಗುಣವಾಗಿ ಸಮಾವೇಶಗಳು ಮಾಡಿದ್ರೆ ಎಲ್ಲಾರ್ದು ನಮ್ಗೆ ಅವ್ರಿಗೆ ಸಪೋರ್ಟ್ ಇದ್ದೇ ಇರ್ತದೆ. ಸರ್, ಈಗಾಗಲೇ ಲಿಂಗಾಯತ ಮಹಾಸಭಾದವರು ಇನ್ನೊಂದು ಠರಾವ್ ಪಾಸ್ ಮಾಡಿದ್ದಾರೆ ಸರ್. ಈಗಿದ್ದಂತ ಜಾತಿ ಗಂಟೆ ಏನಿದೆ ಸರಿಯಾಗಿಲ್ಲ, ವೈಜ್ಞಾನಿಕ ಹೊಸದಾಗಿ ಮಾಡ್ತಾರೆ ನೋಡಿ. ಈಗಾಗಲೇ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ನಮ್ಮ ಹಲವಾರು ಲೀಡರ್ಸ್ ಹೇಳಿದ್ದಾರೆ, ಇದು ಜಾತಿ ಗಣತಿ ಮಾಡುವಂಥದ್ದು ಅವರ ಆರ್ಥಿಕ ಪರಿಸ್ಥಿತಿ ಹೇಗಿದೆ, ಅವ್ರ ಸಾಮಾಜಿಕ ಪರಿಸ್ಥಿತಿ ಹೇಗಿದೆ ಅನ್ನೋ ತಿಳ್ಕೊಳಕ್ಕೆ ಹೊರತು ಎಷ್ಟು ಜನ ಇದ್ದಾರೆ ಅವ್ರಿಗೇನೋ ಮಾಡ್ಬೇಕು ಅಂತಲ್ಲ. ಕೆಳಮಟ್ಟದಲ್ಲಿ ಯಾರಿದ್ದಾರೆ ಅವ್ರನ್ನ ಮೇಲೆ ಎತ್ತಬೇಕು ಅನ್ನೋದೇ ಸರ್ಕಾರದ ಉದ್ದೇಶ ಆಗಿರ್ತದೆ. ಮೊದಲು ರಿಪೋರ್ಟ್ ಬರಲಿ, ಆಮೇಲೆ ಅದ್ರ ಬಗ್ಗೆ ತೀರ್ಮಾನ ಮಾಡಿ. ಸಮಾವೇಶ ಎಲ್ಲಿ ತನಕ ಬಂತು ಸರ್? ಅಹಿಂದ ಸಮಾವೇಶ ಅಹಿಂದ ಸಮಾವೇಶ ಅದು ಜನಾಂಗ ಮಾಡುವಂಥದ್ದು. ಅಹಿಂದ ಜನಾಂಗ ಸರ್ಕಾರದಿಂದ ನಾವೇನ್ ಮಾಡ್ತಾ ಇಲ್ಲ, ಸರ್ಕಾರದಿಂದ ಏನ್ ಮಾಡ್ತಾ ಇಲ್ಲ. ಮಾಡಿದ್ರೆ ನೋಡಿ ಈಗ ಎಲ್ಲಾರ್ಗೂ ಸರ್ವ ಸ್ವತಂತ್ರರು ಈ ದೇಶದಲ್ಲಿ ಹುಟ್ಟಿದಂತ ನಮ್ಮ ಅಂಬೇಡ್ಕರ್ ಅವರು ಕೊಟ್ಟಿರುವಂತ ಸಂವಿಧಾನನೇ ಆಗಿದೆ. ಎಲ್ಲ ಜಾತಿ ಜನಾಂಗಗಳು ಅವರು ಸಮಾವೇಶ ಮಾಡ್ಕೊಂಡು ಅವ್ರದ್ದೇನು ಬೇಡಿಕೆಗಳು ಸರ್ಕಾರದ ಮುಂದೆ ಇರಿಸೋದ್ರಲ್ಲಿ ಯಾವುದೇ ತಪ್ಪಿಲ್ಲ. ಅಹಿಂದ ಅವರು ಮಾಡ್ಬೋದು, ಲಿಂಗಾಯತರು ಸಹ ಮಾಡ್ಬೋದು, ಒಕ್ಕಲಿಗರು ಮಾಡ್ಬೋದು, ಯಾವುದೇ ಜನಾಂಗ ಸಹ ಅವ್ರ ಬೇಡಿಕೆಗಳಿಗೆ ಅನುಗುಣವಾಗಿ ಸಮಾವೇಶಗಳು ಮಾಡಿದ್ರೆ ಎಲ್ಲಾರ್ದು ನಮ್ಗೆ ಅವ್ರಿಗೆ ಸಪೋರ್ಟ್ ಇದ್ದೇ ಇರ್ತದೆ. ಸರ್, ಈಗಾಗಲೇ ಲಿಂಗಾಯತ ಮಹಾಸಭಾದವರು ಇನ್ನೊಂದು ಠರಾವ್ ಪಾಸ್ ಮಾಡಿದ್ದಾರೆ ಸರ್. ಈಗಿದ್ದಂತ ಜಾತಿ ಗಂಟೆ ಏನಿದೆ ಸರಿಯಾಗಿಲ್ಲ, ವೈಜ್ಞಾನಿಕ ಹೊಸದಾಗಿ ಮಾಡ್ತಾರೆ ನೋಡಿ. ಈಗಾಗಲೇ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ನಮ್ಮ ಹಲವಾರು ಲೀಡರ್ಸ್ ಹೇಳಿದ್ದಾರೆ, ಇದು ಜಾತಿ ಗಣತಿ ಮಾಡುವಂಥದ್ದು ಅವರ ಆರ್ಥಿಕ ಪರಿಸ್ಥಿತಿ ಹೇಗಿದೆ, ಅವ್ರ ಸಾಮಾಜಿಕ ಪರಿಸ್ಥಿತಿ ಹೇಗಿದೆ ಅನ್ನೋ ತಿಳ್ಕೊಳಕ್ಕೆ ಹೊರತು ಎಷ್ಟು ಜನ ಇದ್ದಾರೆ ಅವ್ರಿಗೇನೋ ಮಾಡ್ಬೇಕು ಅಂತಲ್ಲ. ಕೆಳಮಟ್ಟದಲ್ಲಿ ಯಾರಿದ್ದಾರೆ ಅವ್ರನ್ನ ಮೇಲೆ ಎತ್ತಬೇಕು ಅನ್ನೋದೇ ಸರ್ಕಾರದ ಉದ್ದೇಶ ಆಗಿರ್ತದೆ. ಮೊದಲು ರಿಪೋರ್ಟ್ ಬರಲಿ, ಆಮೇಲೆ ಅದ್ರ ಬಗ್ಗೆ ತೀರ್ಮಾನ ಮಾಡಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.